ದೇವಲೋಕಕ್ಕೆ ಆಪತ್ತು ಬಂದಂತಿದೆ. ಈಗಲೇ ಅವರ ನೆರವಿಗೆ ತೆರಳಬೇಕು. ಅದೆಷ್ಟೇ ಶಕ್ತಿಶಾಲಿ ಆಗಿದ್ದರೂ ನನ್ನ ಕಣ್ಣ ನೋಟ ಒಂದೇ ಸಾಕು, ಅವರನ್ನು ಸುಟ್ಟು ಭಸ್ಮ ಮಾಡಲು. ಓಂ ನಮಃ ಶಿವಾಯ. ಸಂಕೋಚವಿಲ್ಲದೆ ಸ್ವೀಕರಿಸಿ ಸ್ವಾಮಿ. ಹಸಿವಿಗೆ ಸಂಕೋಚವೆಲ್ಲಿಯದು ತಾಯಿ. ಆಹಾ, ಪ್ರಸಾದ ಬಹಳ ಚೆನ್ನಾಗಿದೆ ತಾಯಿ. ಮನೆಯಲ್ಲಿ ಬೇರೆ ಯಾರು ಇಲ್ಲವೇ ತಾಯಿ? ನನ್ನ ಪತಿದೇವರಿದ್ದಾರೆ ಸ್ವಾಮಿ. ಅವರಿಗೆ ಆಧ್ಯಾತ್ಮದ ಹಸಿವು. ಕಲ್ಯಾಣಕ್ಕೆ ಹೋಗಿ ಮೈ ಮರೆತ್ರೆ ತಿಂಗಳುಗಟ್ಟಲೆ ಶಿವಧ್ಯಾನದಲ್ಲೇ ಕುಳಿತು ಬಿಡ್ತಾರೆ. ಪುಣ್ಯವಂತ ತಾಯಿ ನೀನು, ಸಾತ್ವಿಕ ಪತಿಯನ್ನೇ ಪಡೆದಿರುವೆ. ಮಕ್ಕಳು? ಆ ಭಾಗ್ಯ ನಾನು ಪಡೆದಿಲ್ಲ ಸ್ವಾಮಿ. ಶಿವ ಶಿವ, ನಿಮ್ಮಂತಹ ಸಾತ್ವಿಕರಿಗೂ ವಂಚನೆಯೇ? ಚಿಂತಿಸಬೇಡ ತಾಯಿ, ನಿನ್ನ ಮಡಿಲು ತುಂಬುತ್ತದೆ ಎಂದು ನನ್ನ ಅಂತರಾತ್ಮ ಹೇಳುತ್ತಿದೆ. ನಿಮ್ ಬಾಯ್ ಹರಕೆ ನಿಜವಾದ್ರೆ ನಾನ್ ಪುಣ್ಯವಂತೆ ಸ್ವಾಮಿ, ಪುಣ್ಯವಂತೆ. ಹರಸುವವ ಜಂಗಮ, ನೀಡುವವ ಜಗದೋತ್ತಮ. ಅಮೃತ ಸವಿದು ನುಡಿಯುತ್ತಿರುವ ನನ್ನ ಮಾತುಗಳು ನೃತವಾಗುವುದಿಲ್ಲ ತಾಯಿ. ಸ್ವೀಕರಿಸಿ ಸ್ವಾಮಿ. ತಾಯಿ, ನಮಗೆ ಹೊರಡಲು ಅನುಮತಿಯೇ? ದೂರದಿಂದ ಬಂದಿದ್ದೀರಿ, ಸರಿ ರಾತ್ರಿ ಆಯ್ತು. ದಣಿವಾರಿಸಿಕೊಂಡು ಮುಂಜಾನೆ ಹೊರಡ್ಬೋದಲ್ಲ ಸ್ವಾಮಿ? ನಮ್ಮ ಮನಸ್ಸಿನಲ್ಲಿಯೂ ಅದೇ ಭಾವನೆ ಇತ್ತು. ಆದರೆ ಗಂಡಸಿಲ್ಲದ ಮನೆಯಲ್ಲಿ ತಂಗುವುದು ತರವಲ್ಲವೆನಿಸಿತು. ಜಂಗಮರು ಶಿವನ ಸ್ವರೂಪಿಗಳು. ನೀವು ನನಗೆ ತಂದೆ ಸಮಾನರು. ಸಂಕೋಚ ಪಡ್ಕೋಬಿಡಿ, ವಿಶ್ರಾಂತಿ ತಗೊಂಡು ಮುಂಜಾನೆ ಹೊರಡಿ. ಬಂದೆ. ದೇವತೆಗಳು ಮಾನವರಿಂದ ಪೂಜಿಸಲ್ಪಡುವವರು, ದಿಕ್ಕುಗಳನ್ನು ಕಾಯುವವರು. ನಮ್ಮ ಆರ್ಭಟ ಕಂಡ ಕೂಡಲೇ ಬೆಚ್ಚಿ ಬೆರಗಾಗಿ, ಬೆದರಿ ಬೆಂಡಾಗಿ, ಕಲ್ಲು ಬಿದ್ದ ಜೇನಿನ ಗೂಡಂತೆ ಚೆಲ್ಲಾಪಿಲ್ಲಿಯಾಗಿ ಹೋದರು.
ಮಂತ್ರಿಗಳೇ, ಮಹಾಪ್ರಭು, ಈ ದೇವತೆಗಳ ಪೈಕಿ ಇನ್ನು ಯಾರ್ಯಾರು ನಮ್ಮ ಕೈಯಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾರೆ ಎಂದು ಲೆಕ್ಕ ಮಾಡಿ ಹೇಳಿ. ಅವರು ಎಲ್ಲೇ ಅಡಗಿರಲಿ, ಬಿಲದೊಳಗಿನ ಇಲಿಗಳಂತೆ ದರದರನೆ ಎಳೆದು ಎಡೆಮುರಿ ಕಟ್ಟಿ ಅವರ ಅಹಂಕಾರದ ಸೊಲ್ಲಡಗಿಸಿ ಕೆಲಸದಲ್ಲಿ ತೊಡಗಿಸುತ್ತೇನೆ. ತಾಯಿ, ಸೂರ್ಯೋದಯಕ್ಕೆ ಮುನ್ನ ನಾವು ಹೊರಡಬೇಕು. ಅಪ್ಪಣೆಯಾದರೆ ಇದೋ ಬಂದೆ ಸ್ವಾಮಿ. ಶಿವ, ಇದೇನಿದು? ಇಂತಹ ವ್ಯಸನದಿಂದ ಮನುಷ್ಯ ತನ್ನ ವ್ಯಕ್ತಿತ್ವವನ್ನೇ ಹಾಳು ಮಾಡಿಕೊಂಡಿದ್ದಾನೆ. ಏನಪ್ಪ, ನೋಡಲು ಗೃಹಸ್ಥನಂತೆ ಕಾಣುತ್ತಿದ್ದೀಯೆ. ಹೀಗೆ ಹೆಣ್ಣು ಮಕ್ಕಳ ಮನೆಯ ಮುಂದೆ ಅಸ್ತವ್ಯಸ್ತನಾಗಿ ಬಿದ್ದಿರುವುದು ತಪ್ಪಲ್ಲವೇ? ಹೌದಪ್ಪ, ನಾನು ಮನೆ ಹೊರಗಡೆ ಬಿದ್ದಿರೋದು ತಪ್ಪು. ಆದ್ರೆ ನೀನು ಸೆರೆ ಕುಡಿದವರ ಕಣ್ಣಿಗೆ ಧರೆಯೆಲ್ಲ ಈಚಲ ಮರ ಎಂದು ನಿಮ್ಮಂಥವರನ್ನು ನೋಡಿಯೇ ಹೇಳಿರಬೇಕು. ಕ್ಷಮಿಸಿ ಸ್ವಾಮಿ, ತಡ ಆಯ್ತು. ಓ ಪಂಡಿತರೇ, ನೀವು ನಮ್ಮನೆ ಮುಂದೆ? ಇಂತಹ ಕುಡುಕರ ಎದುರು ಇಷ್ಟು ನೆಮ್ಮದಿಯಾಗಿ ಹೇಗೆ ಇರುವೆ ತಾಯಿ? ಏಯ್ ಜಂಗಮ್ಮ, ಅಯ್ಯೋ ಶಿವನೇ, ಇವರು ಕುಡುಕರಲ್ಲ, ಆಯುರ್ವೇದ ಪಂಡಿತರು, ಸಭ್ಯಸ್ಥರು, ನನಗೆ ಅಣ್ಣನ ಸಮಾನ. ಛೇಛೆ, ಇಂಥವರಿಗೆ ಅಣ್ಣ ಎಂಬ ಪದವನ್ನು ಬಳಸಬಾರದು ತಾಯಿ. ಇವರು ಕಾಮಾಲೆಯ ಕಣ್ಣಿನ ವಿಷ ಜಂತುವಿನಂತೆ. ಎಚ್ಚರಿಕೆಯಿಂದ ಇರಿ. ಓಂ ನಮಃ ಶಿವ. ಅಯ್ಯ ಹೋಗಲೇ, ನಿನ್ನಂತ ಬೂಟಾಟಿಗೆ ಜಂಗಮರನ್ನ ಈ ವಯಸ್ಸಿಗೆ ನಾನು ಅದೆಷ್ಟು ಜನ ನೋಡಿಲ್ಲ. ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟ ಬುಡಬುಡಕ್ಕೆ ದಾಸಯ್ಯ. ಹೋಗಲೇ. ಶನಿದೇವ, ಶನಿದೇವ, ಶ್ರವಣ, ಏನಿದೀ ಉದ್ದಟತನ? ಓಹೋ, ಖಗವಾಹನ, ಕಪ್ಪು ವರ್ಣದ ಶನಿದೇವ. ಹೌದು,
ದೇವತೆಗಳೆಂದರೆ ನಿನ್ನ ಅರಮನೆ ಅಂಗಳದಲ್ಲಿ ಅಂಡೆಲಿಯುವ ಊಳಿಗದವರು, ಕೈಲಾಗದ ಹೇಡಿಗಳೆಂದು ತಿಳಿದಿರುವೆಯ. ಈ ಸೃಷ್ಟಿಯ ಅಧಿಪತಿಗಳು ನೀನು ತಿನ್ನುವ ಅನ್ನ, ನೀಡುವವಳು ಅನ್ನಪೂರ್ಣೆ. ಕುಡಿಯುವ ನೀರು ಗಂಗೆ, ಉಸಿರಾಡುವ ಗಾಳಿ ವಾಯುದೇವ, ದಹಿಸುವವನು ಅಗ್ನಿ. ಅವರನ್ನೇ ಸೆರೆ ಹಿಡಿದು ಅವಮಾನಿಸುವಷ್ಟು ಸೊಕ್ಕೆ ನನಗೆ. ಅರನ ವರವನ್ನು ಗೌರವಿಸಲೆಂದು ಅವರೆಲ್ಲರೂ ನಿನಗೆ ಸೆರೆಯಾಗಿದ್ದಾರೆ. ಇಲ್ಲವೆಂದರೆ ನಿನ್ನನ್ನು ಸುಟ್ಟು ಬೂದಿ ಮಾಡುತ್ತಿದ್ದರು. ಮಾಡಿದ ತಪ್ಪಿಗೆ ಕ್ಷಮೆ ಬೇಡಿಕೊ. ಇಲ್ಲವೆಂದರೆ ನಾನು ನಿನ್ನ ಹೆಗಲೇರಿ ನಿನ್ನನ್ನು ಸರ್ವನಾಶ ಮಾಡಬೇಕಾಗುತ್ತದೆ. ನಮ್ಮ ಅಪ್ಪಣೆ ಇಲ್ಲದೆ ನಮ್ಮ ಅರಮನೆಗೆ ಬಂದು ನಮ್ಮ ಎದುರಲ್ಲೇ ನಿಂತು ನಮ್ಮನ್ನೇ ಅವಹೇಳನ ಮಾಡುವಷ್ಟು ಅಹಂಕಾರವೇ ನಿನಗೆ? ಕಪಿಚೇಷ್ಟೆ ಮಾಡಲು ಇದೇನು ರಾವಣನ ಸಭೆ ಎಂದು ತಿಳಿದೆಯಾ? ನೀನು ನಮ್ಮ ಎಗಲೇರುವುದಿರಲಿ, ನಾವು ನಿನ್ನ ಹೆಗಲೇರು. ನಿನ್ನಿಂದ ತಪ್ಪಿಸಿಕೊಳ್ಳಲು ಎಂದಿಗೂ ಸಾಧ್ಯವಾಗುವುದಿಲ್ಲ. ಮೂರ್ಖ! ಶನಿಯೆಂದರೆ ಸಮಸ್ತ ಲೋಕವು ಬೆಚ್ಚಿ ಬೀಳುತ್ತದೆ. ವಿಕ್ರಮನನ್ನು ಕಾಡಿಸಿದ್ದೇನೆ, ನಳನನ್ನು ಕಾಡಿಗಟ್ಟಿದ್ದೇನೆ, ಹರಿಶ್ಚಂದ್ರನನ್ನು ಸ್ಮಶಾನ ಕಾಯಿಸಿದ್ದೇನೆ, ಬೃಹಸ್ಪತಿಯನ್ನು ನೇಣುಗಂಬಕ್ಕೊಯ್ದಿದ್ದೇನೆ, ಬ್ರಹ್ಮದೇವರ ಶಿರವನ್ನೇ ಕತ್ತರಿಸುವಂತೆ ಮಾಡಿದ್ದೇನೆ. ಶಿವನ ಕೈಗೆ ಬ್ರಹ್ಮ ಕಪಾಲ ನೀಡಿ ಭಿಕ್ಷೆ ಬೇಡಿಸಿದ್ದೇನೆ. ಅಷ್ಟೇ ಏಕೆ, ಹುಟ್ಟಿದ ತಕ್ಷಣ ಜನ್ಮ ಕೊಟ್ಟ ತಂದೆ ಸೂರ್ಯದೇವರ ಮೇಲೆಯೇ ದೃಷ್ಟಿ ಬೀರಿದಾಗ, ಅವನು ತಪ್ಪಿಸಿಕೊಂಡು ಹೆದರಿ ಅಡಗಿಕೊಂಡಾಗ ಅವನ ಸಾರಥಿ ಅರುಣದೇವನು ಸಿಲುಕಿ 2 ಕಾಲುಗಳನ್ನು ಕಳೆದುಕೊಳ್ಳುತ್ತಾನೆ. ಇನ್ನು ನೀನ್ ಯಾವ ಲೆಕ್ಕ? ಸಾಕು ಮಾಡು ಧೂರ್ತ. ಜನ್ಮ ಕೊಟ್ಟ ತಂದೆಗೆ ಕಾಟ ಕೊಟ್ಟವನು ನೀನೆಂತ ಮಗನೋ? ಪಿತೃವಾಕ್ಯ ಪರಿಪಾಲನೆಗಾಗಿ ಪಟ್ಟಾಭಿಷೇಕವನ್ನು ಧಿಕ್ಕರಿಸಿ ರಾಜ್ಯ, ಕೋಶ, ಅರಮನೆಯ ಅಧಿಕಾರಗಳನ್ನೆಲ್ಲ ತ್ಯಾಗ ಮಾಡಿ ಕಾಡಿಗೆ ಹೋದನಲ್ಲ ಶ್ರೀರಾಮ. ಅವನು ತಂದೆಗೆ ತಕ್ಕ ಮಗ. ಪಿತೃವಾಕ್ಯ ಪರಿಪಾಲನೆಗಾಗಿ ಹೆತ್ತ ತಾಯಿಯ ಶಿರಸ್ಸನ್ನೇ ಕತ್ತರಿಸಿದ ಪರಶುರಾಮ. ಅವನು ತಂದೆಗೆ ತಕ್ಕ ಮಗ. ಪಿತೃವಾಕ್ಯ ಪರಿಪಾಲನೆಗಾಗಿ ತನ್ನ ತಂದೆಗೋಸ್ಕರ ತನ್ನ ಯೌವನವನ್ನೇ ಧಾರೆ ಎರೆದ ಯಯಾತಿಯ ಮಗ ಪುರೂರವ. ಅವನು ತಂದೆಗೆ ತಕ್ಕ ಮಗ. ವೃದ್ಧ ತಂದೆ ತಾಯಿಯನ್ನು ಸಾಯುವವರೆಗೂ ಅಡ್ಡೆಯಲ್ಲಿ ಕೂರಿಸಿಕೊಂಡು ಹೋದ ಕಡೆಯಲ್ಲೆಲ್ಲ ಹೊತ್ತು ತಿರುಗಿದನಲ್ಲ ಶ್ರವಣಕುಮಾರ. ಅವನು ತಂದೆಗೆ ತಕ್ಕ ಮಗ. ನೀನೆಂತ ಮಗನೋ? ಹುಟ್ಟಿದ ತಕ್ಷಣ ತಂದೆಗೆ ಕೇಡು ಮಾಡಿದೆ ಎಂದು ಜಂಬದಿಂದ ಹೇಳಿಕೊಳ್ಳುತ್ತೀಯಲ್ಲ. ನಾಚಿಕೆ ಆಗಬೇಕು ನಿನಗೆ. ಛೀ! ಶ್ರವಣ! ನನ್ನನ್ನು ಅವಮಾನಿಸುವಷ್ಟು ಸೊಕ್ಕೆ ನಿನಗೆ? ಯಾರ ಹೆಸರು ಕೇಳಿದರೆ ಸೃಷ್ಟಿಯೇ ಗಡಗಡನೆ ನಡುಗುವುದು. ಅಂತಹ ಶನಿದೇವನನ್ನು ನಿಂದಿಸಿದೆ ಎಂದರೆ ನಿನ್ನ ನಾಶಕ್ಕೆ ನೀನೇ ಅಡಿಗಲ್ಲು ಹಾಕಿದೆಂದೇ ಅರ್ಥ.
ಇನ್ನು ನಿನ್ನನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಗೋ ಗೋ ಬನ್ನಿ ನಿನ್ನ ರಾಶಿಗೆ. ಎಲವೋ ಶನಿ, ನೀನು ನಮ್ಮ ಹೆಗಲೇರಲು ಬಂದೆಯಲ್ಲ, ಈಗ ನೋಡು ನಾವೇ ನಿನ್ನ ಹೆಗಲೇರಿದ್ದೇವೆ. ಹೇ ದೇವತೆಗಳೇ, ನಿಮ್ಮ ಶನಿ ನಮ್ಮ ಪದತಳದಲ್ಲಿ. ಇನ್ನು ನಿಮ್ಮ ರಕ್ಷಣೆಗೆ ಯಾರು ಬರುತ್ತಾರೋ ನಾವು ಒಂದು ಕೈ ನೋಡೇ ಬಿಡುತ್ತೇವೆ. ಗೆದ್ದು ಬಿಟ್ಟೆ. ಯಾರು ಸಮಸ್ತ ಲೋಕಗಳಿಗೂ ತಾವೇ ಸರ್ವಾಧಿಕಾರಿಗಳೆಂದು ಮೆರೆಯುತ್ತಿದ್ದರೋ, ಯಾರು ತಮ್ಮನ್ನು ಇಡೀ ಜಗತ್ತು ಪೂಜಿಸಬೇಕು, ಆರಾಧಿಸಬೇಕು, ಭಯದಿಂದ ನಡೆದುಕೊಳ್ಳಬೇಕು ಎಂದು ಭಯ ಹುಟ್ಟಿಸಿ ನಮ್ಮನ್ನೆಲ್ಲ ತಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಟಿಕೊಂಡಿದ್ದರೋ, ಯಾರು ಸ್ವರ್ಗವೆಂಬ ಮಾಯಾಲೋಕವನ್ನು ಸೃಷ್ಟಿಸಿಕೊಂಡು ಮದೋನ್ಮತ್ತರಾಗಿ ಮೈಮರೆತಿದ್ದರೋ ಅವರನ್ನೆಲ್ಲ ಪಡೆದು ಬಂಧಿಸಿ ಹೆಡೆಮುರಿ ಕಟ್ಟಿ ಎಳೆದು ತಂದು ನನ್ನ ಮಹತ್ವಾಕಾಂಕ್ಷೆಯ ಮಹಾಸಾಗರವನ್ನು ಸೈನ್ಯದ ಸಾಮರ್ಥ್ಯವಿಲ್ಲದೆ, ರಣಾಂಗದ ರಕ್ತಪಾತವಿಲ್ಲದೆ ಏಕಾಂಗಿಯಾಗಿ ಹೋರಾಡಿ ಗೆದ್ದು ಬಿಟ್ಟೆ. ಇನ್ನು ನನಗಾರು ಸಾಟಿ ಇಲ್ಲ, ನನಗಾರು ಸಾಟಿ ಇಲ್ಲ. ಮಾತೆಯವರ ಚರಣಗಳಿಗೆ ಶ್ರವಣ ಚಕ್ರವರ್ತಿಯ ನಮಸ್ಕಾರ. ಯಶೋವಂತನಾಗು ಮಗನೇ. ಮಾತೆಯವರ ಆಶೀರ್ವಾದ ತಲೆಯ ಮೇಲಿರುವಾಗ ಯಶಸ್ಸಿಗೇನು ಕೊರತೆ ತಾಯಿ. ನೀವು ನುಡಿದಂತೆ ನಡೆದುಕೊಂಡಿದ್ದಾನೆ ಈ ನಿಮ್ಮ ಮಗ. ನೋಡಿ, ಸಂತೋಷ ಪಡಿ, ಆನಂದ ಪಡಿ. ಭಲೆ ಕುಮಾರ ಭಲೆ, ಮೆಚ್ಚಿದೆ ನಿನ್ನ ಮಾತೃಭಕ್ತಿಗೆ, ತಲೆದೂಗಿದೆ ನಿನ್ನ ಇಚ್ಛಾಶಕ್ತಿಗೆ. ನಿನ್ನಂಥ ವೀರ ಮಗನನ್ನ ಪಡೆದ ನಾನು ನಿಜಕ್ಕೂ ಧನ್ಯ ಕುಮಾರ. ಅವರಿಗೆಲ್ಲ ತಕ್ಕ ಶಾಸ್ತಿಯನ್ನೇ ಮಾಡಿದೆಯ ಕುಮಾರ. ಈಗ ನನ್ನ ಆಸೆ ಸಂಪೂರ್ಣವಾಯಿತು. ಈ ದೃಶ್ಯವನ್ನ ನೋಡಿದ ನನ್ನ ಕಣ್ಣುಗಳು ಪಾವನವಾಯಿತು. ಇವರನ್ನ ಬರೀ ಬಂಧಿಸಿ ಸೆರೆ ಹಿಡಿದರಷ್ಟೇ ಸಾಲದು ಕುಮಾರ, ಇವರಿಗೆ ಸರಿಯಾದ ರೀತಿಯಲ್ಲಿ ದಂಡಿಸಬೇಕು. ಅವಮಾನವಾಗುವ ರೀತಿಯಲ್ಲಿ ಅವರನ್ನ ಶಿಕ್ಷಿಸಬೇಕು. ಮಾತೃವಾಕ್ಯ ಪರಿಪಾಲನೆ. ಪ್ರಸಾದ ಮಾತೆ, ನಿಮ್ಮ ಇಚ್ಛೆಯನ್ನು ಚಾಚು ತಪ್ಪದೆ ಪಾಲಿಸುವೆ. ಮಂತ್ರಿಗಳೇ, ಇವರೆಲ್ಲರನ್ನು ಬಂಧಿಸಿ ಸೆರೆಮನೆಯಲ್ಲಿಡಿ. ಅಪ್ಪಣೆ ಮಹಾಪ್ರಭು. ಮುಂದಿನ ಸಭೆಯಲ್ಲಿ ಯಾರಿಗೆ ಯಾವ ಚಾಕರಿ ಎಂದು ಚಿಂತಿಸಿ ನಿರ್ಧರಿಸುತ್ತೇನೆ.
ಅಣ್ಣಾಜಿ ಅವರಿಗೆ ನಿಮ್ಮ ಸಹೋದರನ ಸಹಸ್ರ ಪ್ರಣಾಮಗಳು. ಬಾ ಸಹೋದರ, ಯಾರಿವರು? ಏಕೆ ಬಂಧಿಸಿರುವೆ? ಇವರೆಲ್ಲರೂ ದೇವತೆಗಳ ಹೆಸರಿನಲ್ಲಿ ಯಜ್ಞಗಳನ್ನು ಮಾಡುತ್ತಿದ್ದರು. ದೇವತೆಗಳೇ ನಮ್ಮ ಬಂಧನದಲ್ಲಿರುವಾಗ ಅವರಿಗೆ ಯಜ್ಞ ಯಾಗಗಳು ಪೂಜಾ ಪುನಸ್ಕಾರಗಳನ್ನು ಮಾಡುವುದು ನಿಷಿದ್ಧವೆಂದಾಗ ಉದ್ದಟತನ ತೋರಿದ್ದಲ್ಲದೆ ಪ್ರಭುಗಳ ಬಗ್ಗೆಯೇ ನಿಂದಿಸಿ ಮಾತನಾಡಿದರು. ಅದಕ್ಕೆ ಬಂಧಿಸಿ ತಂದಿರುವೆ. ಸರಿಯಾದ ಕೆಲಸವನ್ನೇ ಮಾಡಿದ್ದೀಯ ಸಹೋದರ. ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ದೇವರ ಹೆಸರಿನಲ್ಲಿ ನಡೆಯುವ ಯಾವುದೇ ಯಜ್ಞ ಯಾಗ ಪೂಜೆ ಪುರಸ್ಕಾರಗಳು ನಡೆಯಬಾರದು. ನಾನು ದೇವತೆಗಳನ್ನು ಗೆದ್ದವನು, ದೇವರ ದೇವ. ಪೂಜೆ ನಡೆಯುವುದಾದರೆ ನನಗೆ ನಡೆಯಲಿ. ಮಂತ್ರಿಗಳೇ, ಅಪ್ಪಣೆ ಮಹಾಪ್ರಭು. ನಮ್ಮ ರಾಜ್ಯದ ಎಲ್ಲಾ ದೇವಾಲಯಗಳಲ್ಲೂ ಅಗ್ರ ಪೂಜೆ ನಮಗೆ ಆಗಬೇಕು. ಯಜ್ಞ ಯಾಗಾದಿಗಳಲ್ಲಿ ನಮ್ಮದೇ ನಾಮ ಮಂತ್ರೋಚ್ಚಾರಣೆ ಆಗಬೇಕು. ಈ ಕ್ಷಣದಿಂದಲೇ ರಾಜ್ಯದ ತುಂಬ ಡಂಗೂರ ಹೊಡಿಸಿ. ಮಹಾಪ್ರಭುಗಳಲ್ಲಿ ನನ್ನದೊಂದು ಸವಿನಯ ಪ್ರಾರ್ಥನೆ. ಹೇಳಿ ಮಂತ್ರಿಗಳೇ. ಪ್ರಭು, ಕಷ್ಟಪಟ್ಟು ಪಡೆದವರ ಸಾರ್ಥಕವಾಗಬೇಕಾದರೆ ಸಂಯಮ ಬಹಳ ಮುಖ್ಯ. ಶತ್ರುಗಳು ಹೆಚ್ಚಿದಂತೆಲ್ಲ ಸಮಸ್ಯೆಗಳು ಉಲ್ಬಣಿಸುತ್ತವೆ ಎಂಬುದು ಚರಿತ್ರೆ ನಮಗೆ ಕಲಿಸಿದ ಪಾಠ. ಧರ್ಮ ಮತ್ತು ದೇವರು ಅತ್ಯಂತ ಭಾವನಾತ್ಮಕ ವಿಚಾರಗಳು. ಪ್ರಜೆಗಳ ನಂಬಿಕೆಯ ಮೇಲೆ ಪ್ರಹಾರ ಮಾಡಲು ಹೊರಟರೆ ದಂಗೆ ಏಳುವ ಅಪಾಯವಿದೆ. ಈ ವಿಚಾರವನ್ನು ಮತ್ತೊಮ್ಮೆ ಯೋಚಿಸಿ ನಿರ್ಧರಿಸುವುದು ಸೂಕ್ತವೆಂಬುದು ನನ್ನ ಅಭಿಪ್ರಾಯ. ಸಾಕು ಮಾಡಿ ನಿಮ್ಮ ವೃದ್ಧ ಪ್ರಲಾಪವನ್ನ. ದಂಗೆ ಎದ್ದವರನ್ನು ಅಟ್ಟಾಡಿಸಿ ಹುಟ್ಟಡಗಿಸುವ ಸಾಮರ್ಥ್ಯ ಸಾಮ್ರಾಟರಿಗಿದೆ. ಸರಿಯಾಗಿ ಹೇಳಿದೆ ಸಹೋದರ. ಭಯವೇ ಭಕ್ತಿಯ ಮೂಲ. ಭಯವಿಲ್ಲದ ಸಾಮ್ರಾಜ್ಯ ಕಾವಲುಗಾರರಿಲ್ಲದ ಕೋಟೆಯಂತೆ. ಒಪ್ಪಿದರೆ ಸಂತೋಷ, ಒಪ್ಪದಿದ್ದರೆ ದಂಡನೆ. ಒಪ್ಪಿಯೂ ತಪ್ಪಿದರೆ ಉಗ್ರ ಶಿಕ್ಷೆ. ಇದೇ ರಾಜಾಜ್ಞೆ. ಎಲ್ಲೆಡೆ ನಡೆಯಲಿ ನಮ್ಮ ಪೂಜೆ, ಮೊಳಗಲಿ ಮಂತ್ರಘೋಷ. ಹೇಳಿ, ಓಂ ನಮಃ ಶ್ರವಣಾಯ, ಓಂ ನಮಃ ಶ್ರವಣಾಯ, ಓಂ ನಮಃ ಶ್ರವಣಾಯ. ಕ್ಷಮಿಸಿ ಮಹಾರಾಜ, ನಿತ್ಯವೂ ನಿಮ್ಮನ್ನು ಸ್ತುತಿ ಮಾಡಲು ನಾವು ನಿಮ್ಮ ಅರಮನೆಯ ಹೊಗಳು ಭಟ್ಟರಲ್ಲ, ಬ್ರಹ್ಮಜ್ಞಾನಿಗಳು, ಋತ್ವಿಕರು, ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಯಾಗಾದಿಗಳನ್ನು ಮಾಡುವ ಸಂತರು. ಆದರೂ ನೀವು ಈ ರಾಜ್ಯದ ಪ್ರಜೆಗಳು. ರಾಜಾಜ್ಞೆಯನ್ನು ಪಾಲಿಸದಿದ್ದರೆ ಉಗ್ರ ಶಿಕ್ಷೆಗೆ ಗುರಿಯಾಗುತ್ತೀರಿ. ಹೇಳಿ, ಓಂ ನಮಃ ಶ್ರವಣಾಯ. ಓಂ ನಮಃ ಶಿವಾಯ. 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 ಆಷಾಢ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಿಲ್ಲಿಸು. ಶಿವ 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 ಶಿವ. ಆ ಶಿವನನ್ನೇ ಇಲ್ಲಿಗೆ ಕರೆದುಕೊಂಡು ಬಂದರೆ ಆಗ ನಿಮಗೆ ಅರಿವಾಗುತ್ತದೆ ಆ ಶಿವ ದೊಡ್ಡವನೋ ಈ ಶ್ರವಣ ದೊಡ್ಡವನೋ ಎಂದು.
ಸಹೋದರ, ಅಣ್ಣಾಜಿ. ಇವರೆಲ್ಲರನ್ನು ಸೆರೆಮನೆಗೆ ನೂಕು. ಆಗಲಿ ಅಣ್ಣಾಜಿ. ನಾನು ಆ ಶಿವನನ್ನು ಬಂಧಿಸಿಕೊಂಡು ಬರುತ್ತೇನೆ. ನಿಲ್ಲು ಕುಮಾರ. ಶಿವನು ನಮ್ಮ ಕುಲದೇವನು. ನೀನು ಆ ಶಿವನ ವರಪ್ರಸಾದವೇ. ವರ ಕೊಟ್ಟವರನ್ನ ಬಂಧಿಸುವುದು ಶ್ರೇಯಸ್ಕರವಲ್ಲ ಕುಮಾರ. ವರ ಕೊಟ್ಟವರೇ ಮರಣಕ್ಕೆ ಕಾರಣವಾಗಿರುವುದು ಚರಿತ್ರೆ ಉದ್ದಕ್ಕೂ ದಾಖಲಾಗಿರುವುದು ನಿಮಗೆ ಗೊತ್ತಿಲ್ಲವೇ ಮಾತೆ? ನಮ್ಮ ಸಾಮರ್ಥ್ಯಕ್ಕೆ ಸವಾಲಾದವರು ಯಾರಾದರೂ ಸರಿ, ಅವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಶ್ರವಣ. ಗುರುದೇವ, ಪ್ರಣಾಮಗಳು. ನಾವೇ ನಿಮ್ಮನ್ನು ಭೇಟಿಯಾಗಲು ಬರಬೇಕು ಎಂದು ಇದ್ದೆವು. ನನ್ನ ಭೇಟಿ ಆಗಿರಲಿ. ನಿನ್ನ ಭೇಟಿ ಯಾರೆಂದು ತಿಳಿದುಕೊಳ್ಳಬಹುದೇ? ಅಗತ್ಯವಾಗಿ ಗುರುದೇವ. ನಿಮ್ಮ ಇಚ್ಛೆಯಂತೆ ಎಲ್ಲ ದೇವತೆಗಳನ್ನು ಸದೆಬಡೆದು ನಮ್ಮ ಅರಮನೆಯ ಸೆರೆಮನೆಯಲ್ಲಿ ನೂಕಿದ್ದಾಯಿತು. ಇನ್ನೇನಿದ್ದರೂ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಅವರನ್ನು ಸೆರೆ ಹಿಡಿದರೆ ಈ ಸೃಷ್ಟಿಯಲ್ಲಿ ನಮಗಿನ್ಯಾರು ಶತ್ರುಗಳು ಉಳಿದಿರುವುದಿಲ್ಲ. ಈ ಸೃಷ್ಟಿ ಎಲ್ಲವೂ ನಮ್ಮದೇ. ಈ ಸೃಷ್ಟಿಗೆ ನಾವೇ ಚಕ್ರವರ್ತಿಗಳು. ಸಾಕು, ನಿಲ್ಲಿಸು ನಿನ್ನ ಮೂರ್ಖತನವನ್ನು. ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜೇಯನೆಂದು ಭಾವಿಸಿದೆಯಾ? ಸೃಷ್ಟಿ ಎಂದರೆ ಏನೆಂದು ತಿಳಿದುಕೊಂಡೆ? ಕೇವಲ ನಿನ್ನ ಭೂಮಿಯಲ್ಲ, ಸಾಗರವಲ್ಲ, ಪಾತಾಳವಲ್ಲ, ದೇವಲೋಕವೂ ಅಲ್ಲ. ಅದು ಅಗಣಿತ, ಅನಂತ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಸೂತ್ರಧಾರಿಗಳೇ ಬ್ರಹ್ಮ, ವಿಷ್ಣು, ಮಹೇಶ್ವರರು. ಸಮಸ್ತ ಸೃಷ್ಟಿಗೂ ಸ್ಥಿತಿಗೂ ಲಯಕ್ಕೂ ಕಾರಣೀಭೂತರು. ಅವರು ರೂಪಗಳಲ್ಲ, ರೂಪಕಗಳು. ವ್ಯಕ್ತಿಗಳಲ್ಲ, ಶಕ್ತಿಗಳು. ಅಂದು ದೇವತೆಗಳನ್ನು ಸೆರೆ ಹಿಡಿಯುವಂತೆ ವರವನ್ನು ಬೇಡುವ ಸಲಹೆ ನೀಡಿದ್ದು ನೀವೇ ಅಲ್ಲವೇ? ಹೌದು, ನಾನು ಹೇಳಿದ್ದು ಇಂದ್ರಾದಿ ದೇವತೆಗಳನ್ನು. ಅವರು ನಿಮ್ಮ ದಾಯಾದಿಗಳು. ನಿಮ್ಮ ಅಮರತ್ವವನ್ನು ಸಹಿಸುವುದಿಲ್ಲವೆಂಬ ಕಾರಣಕ್ಕೆ ಹೇಳಿದ್ದೆ. ಆದರೆ ತ್ರಿಮೂರ್ತಿಗಳನ್ನಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಕೆಣಕಿ ಜಗತ್ತಿನಲ್ಲಿ ಯಾರೂ ಉಳಿದಿಲ್ಲ. ನಾನು ಉಳಿಯುತ್ತೇನೆ. ಅಸಂಭವ. ನನಗೆ ಸಂಭವ. ಅಧಿಕಾರದ ಮದವೇರಿದವರನ್ನು ನಿಯಂತ್ರಿಸಬಹುದು, ಅಹಂಕಾರದ ಮದವೇರಿದವರನ್ನು ನಿಯಂತ್ರಿಸಲಾಗದು. ಶ್ರವಣ, ನಿನ್ನಂತೆಯೇ ಹಠ ಮಾಡಿ ಹತರಾದವರ ಪರಂಪರೆಯೇ ನಿನ್ನ ಕಣ್ಣ ಮುಂದಿದೆ. ಆದರೂ ನೀನು ಎಚ್ಚೆತ್ತುಕೊಳ್ಳಲಿಲ್ಲವೆಂದರೆ ಏನು ಹೇಳಲಿ? ನಿನಗಿಷ್ಟ ಬಂದಂತೆ ಮಾಡಿಕೋ. ಆದರೆ ಒಂದು ಮಾತು ನೆನಪಿರಲಿ, ನಿನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡುವ ಕಾಲ ಬಂದೇ ಬರುತ್ತದೆ. ಶ್ರವಣ, ಬಂದೇ ಬರುತ್ತದೆ. ಶಿಷ್ಯರು ತಾವು ಹೇಳಿದಂತೆಯೇ ಕೇಳಬೇಕು ಎನ್ನುವ ಅಹಂ ನಮ್ಮ ಗುರುಗಳಿಗೆ. ದೇವಿ, ಸ್ವಾಮಿ, ನಾನು ನೀಡಿದ ಹಾಲೆ ಹಾಲಾಹಲವಾಗುವ ಕಾಲ ಸಮೀಪಿಸುತ್ತಿದೆ ದೇವಿ. ಅರ್ಥವಾಯಿತು ಸ್ವಾಮಿ. ಮರದೊಳಗಿನ ಬೆಂಕಿ ಮರವನ್ನೇ ಸುಡುವಂತೆ ವರ ನೀಡಿದ ಹರನನ್ನೇ ಸೆರೆ ಮಾಡಲು ಬರುತ್ತಿದ್ದಾನೆ ಶ್ರವಣನೆಂಬ ದಾನವ. ಅವನಿಗೆ ವರ ನೀಡಿದ್ದು ಮಂಗನ ಕೈಗೆ ಮಾಣಿಕ್ಯ ನೀಡಿದಂತಾಯಿತು. ಸರಿಯಾಗಿ ಹೇಳಿದಿರಿ ತಾಯಿ. ನಿಮ್ಮ ಪತಿದೇವರು ಭಸ್ಮಾಸುರನಿಗೆ ವರ ನೀಡಿದರು. ಅವನು ಇವರನ್ನೇ ಭಸ್ಮ ಮಾಡಲು ಬಂದ. ರಾವಣನಿಗೆ ವರ ನೀಡಿದರು. ಅವನು ನಿಮ್ಮನ್ನೇ ಬೇಡಿದ.
ಈಗ ಶ್ರವಣನಿಗೆ ವರ ನೀಡಿದ್ದಾರೆ. ಅವನು ಕೈಲಾಸಕ್ಕೆ ದಾಳಿ ಇಡಲು ಬರುತ್ತಿದ್ದಾನೆ. ಶಿವನನ್ನಷ್ಟೇ ಸೆರೆ ಹಿಡಿಯುತ್ತಾನೋ ಅಥವಾ ರಾವಣನಂತೆ ನಿಮ್ಮನ್ನೇ ಹೊತ್ತೊಯ್ಯುತ್ತಾನೋ? ನಾರದರೆ, ಅವನೇನಾದರೂ ನನ್ನ ತಂಟೆಗೆ ಬಂದರೆ ಸುಟ್ಟು ಭಸ್ಮ ಮಾಡಿ ಬಿಡುತ್ತೇನೆ. ಶಾಂತಳಾಗು ದೇವಿ, ಶಾಂತಳಾಗು. ಇಲ್ಲಿ ಶ್ರವಣನೆಂಬುವವನು ನೆಪ ಮಾತ್ರ. ಅವನೊಳಗಿರುವುದೆಲ್ಲ ಕಲಿಯ ಪಾತ್ರ. ಭೂಲೋಕದಲ್ಲಿ ಸತ್ಯ ಧರ್ಮಗಳು ನಶಿಸಿದಾಗಲೆಲ್ಲ ನಾನು ಹಲವು ಅವತಾರಗಳನ್ನೆತ್ತಿ ಧರ್ಮ ಸಂಸ್ಥಾಪನೆಗೆ ನೆರವಾಗಿದ್ದೇನೆ. ಈಗ ಮತ್ತೆ ಅಂತಹ ಸಂದರ್ಭಕ್ಕೆ ಶ್ರವಣ ಕಾರಣೀಭೂತನಾಗಿದ್ದಾನೆ ಅಷ್ಟೇ. ಅಂದರೆ ಮತ್ತೊಂದು ಅವತಾರಕ್ಕೆ ಸಿದ್ಧತೆಯೇ ಸ್ವಾಮಿ? ಹೌದು ದೇವಿ. ಇದರಲ್ಲಿ ನನ್ನ ಪಾತ್ರವೇನೂ ಇಲ್ಲವೇ ದೇವ? ಶಿವ ಅರ್ಧನಾರೀಶ್ವರನಲ್ಲವೇ? ಅವರಿದ್ದ ಕಡೆ ನೀವು ಇರಲೇಬೇಕಲ್ಲವೇ ತಾಯಿ? ಹೌದು ದೇವಿ. ಈ ಹಿಂದೆ ಚಂಡಿ ಚಾಮುಂಡಿ, ಭದ್ರಕಾಳಿ, ದುರ್ಗೆಯಾಗಿ ಹಲವು ಅವತಾರಗಳನ್ನೆತ್ತಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಸಂರಕ್ಷಿಸಿದ್ದೀಯ. ಆದರೆ ಇಲ್ಲಿ ನಿನ್ನದು ಸೌಮ್ಯ ರೂಪ. ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ನೀನು ಮಾತ್ರ ಪ್ರತಿರೋಧಿಸಬಾರದು. ನಿನ್ನ ವಿಶ್ವರೂಪ ದರ್ಶನ ತೋರಬಾರದು. ಇದು ನನ್ನ ಆದೇಶವಲ್ಲ, ಅಪೇಕ್ಷೆ. ನಿಮ್ಮ ಅಪೇಕ್ಷೆಯೇ ನನ್ನ ದೀಕ್ಷೆ ಮಹಾಪ್ರಭು. ದಕ್ಷನ ಸಂಹಾರಕ್ಕೆ ವೀರಭದ್ರನಾದೆ, ಬ್ರಹ್ಮನ ಶಿರಶ್ಛೇದನಕ್ಕೆ ಕಾಲಭೈರವನಾದೆ, ಪಾತಾಳದ ರಕ್ಕಸರ ಸೊಕ್ಕಡಗಿಸಲು ವೃಷಭಾವತಾರ ತಾಳಿದೆ, ಯಕ್ಷೇಶ್ವರನಾಗಿ ದೇವತೆಗಳ ಅಹಂಕಾರ ಮುರಿದೆ, ಪಿಪ್ಪಿಲಾದನಾಗಿ ಶನಿಯನ್ನು ದಂಡಿಸಿದೆ, ಜೈ ಮಲ್ಹಾರನಾದೆ, ಮೈಲಾರಲಿಂಗನಾದೆ. ಈಗ ಯಾವ ಅವತಾರ ಪರಮೇಶ್ವರ? ಮಾದೇಶ್ವರ. ಮಾದೇಶ್ವರ. ಮಾದೇಶ್ವರ ಸೊಗಸಾದ ಹೆಸರು. ಉಗೆ ಉಗೆ ಮಾದೇಶ್ವರ, ಉಗೆ ಉಗೆ ಮಾದೇಶ್ವರ, ಉಗೆ ಉಗೆ ಮಾದೇಶ್ವರ. ದೇವಿ, ಶ್ರವಣನು ಬರುತ್ತಿದ್ದಾನೆ. ನಾನು ನಿಜರೂಪದಲ್ಲಿದ್ದರೆ ಅವನು ನನ್ನನ್ನೂ ಬಂಧಿಸುತ್ತಾನೆ. ಶಿವನಿಗೂ ಬಂಧನದ ಭೀತಿಯೇ? ಬಂಧನದ ಭೀತಿಯಲ್ಲ ನಾರದರೆ, ನಾನು ಕೊಟ್ಟಿರುವ ವರ ನನ್ನಿಂದಲೇ ಮುರಿಯಬಾರದೆಂಬ ನೀತಿ. ನಾನು ನೀಡಿರುವ ವರದಂತೆ ಅವನು ನನ್ನನ್ನು ಬಂಧಿಸಿದರೆ ಅವನಿಗೆ ಅಧೀನನಾಗಿ ಬಿಡುತ್ತೇನೆ. ಅಧೀನನಾದವನಿಗೆ ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವಿರುವುದಿಲ್ಲ. ಆದ್ದರಿಂದಲೇ ಅವನ ಕೈಗೆ ಸಿಗದೆ ಅವತಾರಕ್ಕೆ ಅಣಿಯಾಗಬೇಕಾಗಿದೆ. ದೇವಿ, ಹರನೆಲ್ಲಿ ಎಂದು ಕೇಳಿದರೆ ಅರಿಯನೆಂದಷ್ಟೇ ಹೇಳಿಬಿಡು. ತಮ್ಮ ಇಚ್ಛೆ ಪ್ರಭು. ಶಿವ ಶಿವ, ವರ ನೀಡಿದ ತಪ್ಪಿಗೆ ನೀನೇ ಕಲ್ಲಾಗಬೇಕಾಯ್ತಲ್ಲ ತಂದೆ. ಕಲಿರಾಯ ಕೈಲಾಸವನ್ನೂ ಬಿಡಲಿಲ್ಲ. ಶಂಕರ, ಪರಮೇಶ್ವರ, ಎಲ್ಲಿರುವೆ? ಓಹೋ, ಶ್ರವಣ ಚಕ್ರವರ್ತಿ. ಓಹೋ, ನಾರದ ಮುನಿಗಳು ನಮ್ಮ ಕಣ್ಣಿಗೆ ಬೀಳಲೇ ಇಲ್ಲ. ಎಲ್ಲಿ ಕಾಣುತ್ತದೆ? ಇರಲಿ ಇರಲಿ. ಏನಪ್ಪ ಕೈಲಾಸದವರೆಗೂ ದಂಡಯಾತ್ರೆ? ವರ ನೀಡಿದ ಹರನಿಗೆ ಕೃತಜ್ಞತೆ ಹೇಳಲು ಬಂದೆಯೋ ಅಥವಾ ಮತ್ತೇನಾದ್ರೂ ವರ ಕೇಳಲು ಬಾಕಿ ಇತ್ತೋ? ಎರಡು ಅಲ್ಲ ನಾರದ ಮುನಿಗಳೇ. ಮತ್ತೆ ದೇವತೆಗಳೆಲ್ಲ ನಮ್ಮ ಅರಮನೆಯಲ್ಲಿ ಬಂದಿಯಾಗಿರುವಾಗ ಶಿವನೊಬ್ಬನೇಕೆ ಕೈಲಾಸದಲ್ಲಿ ಆರಾಮಾಗಿ ನಮ್ಮೊಡನೆ ಅರಮನೆಯಲ್ಲಿ ಇದ್ದು ಬಿಡಲಿ ಎಂದು ಕರೆದೊಯ್ಯಲು ಬಂದೆ. ಓಹೋ, ವರ ಕೊಟ್ಟ ಹರನಿಗೇ ತಿರುಮಂತ್ರ. ಬಂಧಿಸಲು ಬಂದೆ ಎಂಬ ವಿಷಯವನ್ನು ನಾಜೂಕಾಗಿ ಕರೆದೊಯ್ಯಲು ಬಂದೆ ಎಂದು ಮರ್ಯಾದೆಯಿಂದ ಹೇಳುತ್ತಿರುವೆ.
ನೀವು ಬಲೆ ಕಿಲಾಡಿಗಳು ನಾರ್ದರೆ ಸೂಕ್ಷ್ಮ ವಿಚಾರವನ್ನು ಬಲು ಬೇಗ ಅರ್ಥೈಸಿಕೊಳ್ಳುತ್ತೀರಾ. ಅದು ಈ ದೇಶ ಸುತ್ತು ಕೋಶ ಓದು ಎಂಬ ಮಾತನ್ನು ನೀನು ಕೇಳಿಲ್ಲವೇ ಶ್ರವಣಯ್ಯ? ಸದಾ ಲೋಕ ಸಂಚಾರ ಮಾಡುವುದರಿಂದ ಸೂಕ್ಷ್ಮ ವಿಷಯಗಳನ್ನು ಬೇಗ ಗ್ರಹಿಸುವುದು ಸಾಧ್ಯವಾಗಿದೆ ಅಷ್ಟೇ. ಇರಲಿ ಇರಲಿ. ಎಲ್ಲಿ ಪರಮೇಶ್ವರ? ನನಗೇನು ಗೊತ್ತು ಶ್ರವಣ ಚಕ್ರವರ್ತಿ. ನಿನ್ನ ವಿಜಯ ಯಾತ್ರೆ ಸಂಭ್ರಮವನ್ನ ಎಲ್ಲೆಡೆ ಸಾರುತ್ತಾ ಪರಮೇಶ್ವರನಿಗೂ ತಿಳಿಸೋಣವೆಂದು ಓಡೋಡಿ ಬಂದೆ. ಆದರೆ ಕೈಲಾಸದಲ್ಲಿ ಶಿವನಿಲ್ಲವೆಂದು ತಿಳಿಯಿತು. ಇನ್ನೇನು ಹೊರಡುವುದರಲ್ಲಿದ್ದೆ, ಅಷ್ಟರಲ್ಲಿ ನೀನು ಬಂದೆ. ನಿನ್ನ ವಿಜಯ ಯಾತ್ರೆ ಹೇಗೆ ನಡೆಯುತ್ತಿದೆ? ಅದು ಚೆನ್ನಾಗಿಯೇ ಇದೆ. ಅದು ಹಾಗಿರಲಿ. ನಿಮಗೆ ತಿಳಿಯದಿದ್ದರೇನು, ಮಾತೆ ಪಾರ್ವತಿಗೆ ತಿಳಿದಿರುತ್ತದೆ. ಮಾತೆ, ಎಲ್ಲಿ ಪರಮೇಶ್ವರ? ಎಲ್ಲಿಗೆ ಹೋಗಿದ್ದಾರೆ? ನನಗೂ ತಿಳಿಯದು. ನಾನು ಧ್ಯಾನದಲ್ಲಿದ್ದಾಗ ಲೋಕ ಸಂಚಾರಕ್ಕೂ ತೆರಳಿರಬಹುದು. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಪತಿ ಎಲ್ಲಿಗೆ ಹೋಗಿದ್ದಾನೆ ಎಂದು ಸತಿಗೆ ತಿಳಿಯದು. ಇದನ್ನು ನಾವು ನಂಬಬೇಕು. ಯಾವೊಬ್ಬ ಪತಿಯು ಎಲ್ಲಾ ವಿಷಯವನ್ನು ಸತಿಗೆ ತಿಳಿಸಿ ಹೋಗಬೇಕೆಂಬ ನಿಯಮವೇನೂ ಇಲ್ಲವಲ್ಲ, ಅಲ್ಲವೇ ಶ್ರವಣ ಚಕ್ರವರ್ತಿ? ಪತಿ ಎಲ್ಲಿಗೆ ಹೋಗಿದ್ದಾರೆಂದು ಸತಿಗೆ ತಿಳಿಯದು. ಅದೇ ಸತಿ ಎಲ್ಲಿಗೆ ಹೋಗಿದ್ದಾರೆಂದು ಪತಿ ಹುಡುಕಿಕೊಂಡು ಬರಲೇಬೇಕಲ್ಲವೇ? ನಾವು ಮಾತೆ ಪಾರ್ವತಿ ದೇವಿಯನ್ನು ನಮ್ಮೊಡನೆ ಕರೆದೊಯ್ಯುತ್ತೇವೆ. ಆ ಶಿವನಿಗೆ ಸತಿ ಬೇಕೆಂದರೆ ನಮ್ಮ ಅರಮನೆಗೆ ಬರಲಿ. ಮಾತೆ ಪಾರ್ವತಿ ದೇವಿ, ನೀವು ನಮ್ಮೊಡನೆ ಬರುತ್ತೀರೋ ಅಥವಾ ಬಂಧಿಸಿ ಕರೆದೊಯ್ಯಬೇಕೋ? ಅದರ ಅಗತ್ಯವಿಲ್ಲ, ನಾವೇ ಬರುತ್ತೇವೆ. ಶ್ರವಣ ಚಕ್ರವರ್ತಿ, ನಿಲ್ಲು, ಬೇಡ.